ಇನ್ನು ದರ್ಶನ್ ಫಸ್ಟು ಕಷ್ಟಪಟ್ಟು ಬಂದಂಥ ಮನುಷ್ಯ ದರ್ಶನ್. ಕ್ಯಾಮ್ರಾ ಬಾಯ್ ಆಗಿದ್ದರು, ಯೂನಿಟ್ ಬಾಯ್ ಆಗಿದ್ದರು, ಹಾಲ್ ಮಾರ್ತಾಯಿದ್ರು ಮನೆಗೆ. ಆದರೂ ಅವರು ಮೊದಲನೇ ಪಿಕ್ಚರ್ ಮೆಜೆಸ್ಟಿಕ್. ಆ ಮೆಜೆಸ್ಟಿಕ್ ಪಿಕ್ಚರಲ್ಲಿ ನನ್ನ ಕಾಂಬಿನೇಷನ್ ಒಂದು ವೆಟರ್ನರಿ ಡಾಕ್ಟರ್ ಕ್ಯಾರೆಕ್ಟರ್ ನಾನು. ನನಗೆ ಅವಾಗ ಅನಿಸ್ತಾಯಿತ್ತು, ಅವಾಗ ಹೇಗಿತ್ತು ಅಂದರೆ ನನ್ನ ಜೊತೆ ಪಾಠ ಮಾಡ್ತಕ್ಕಂಥವ್ರು ಎಲ್ಲರೂ ಸಹ ಹೀರೋ ಆದರು. ಜಗ್ಗೇಶ್ ತಗೊಳ್ಳಿ, ಎಲ್ಲರೂ, ಉಪೇಂದ್ರ ತಗೊಳ್ಳಿ, ಉಪೇಂದ್ರ ಹೀರೋ ಆದ. ಅವರು ಆಪ್ರೇಷನ್ ಅಂತ ಅದೆಲ್ಲ ಪಾಠ ಮಾಡಿದರು. ಅವ್ರ ಜೊತೆ ಉಷ್ನಲ್ಲಿ ನನ್ನ ಜೊತೆ ಪಾಠ ಮಾಡಿದ್ರು, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದರು. ಇವತ್ತು ಅವರು ಡೈರೆಕ್ಟರ್ ಆಗಿದ್ದಾರೆ. ಯಾಕೆಂದರೆ ಅವರಲ್ಲಿ ಆ ಒಂದು ಸ್ಥೈರ್ಯ ಇತ್ತು ಮತ್ತು ಬುದ್ಧಿವಂತ, ಭಾರಿ ಬುದ್ಧಿವಂತ. ಸರಿ, ದರ್ಶನ್ನು ನಾವು ಎಲ್ಲರ ಮನೆ ದೋಸೆ ತೂತು ಒಂದು ಪಿಕ್ಚರ್ ಮಾಡ್ತಾಯಿದ್ವಿ. ಪಾಪ ಅವು ವಿಲನ್, ಆ ಪಾತ್ರದಲ್ಲಿ ಪಿಕ್ಚರ್ನಲ್ಲಿ ವಿಲನ್ ಎಲ್ಲೋ ಒಂದು ಕಡೆ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡೋರು. ನಾನು ಅವ್ರು ಕಂಡ್ರೆ ಭಾಳ ಪ್ರೀತಿ. ಯಾಕಂದರೆ ತೂಗುದೀಪ್ ಶ್ರೀನಿವಾಸ್ ನನಗೆ ಭಾಳ ಪರಿಚಯ. ತೂಗುದೀಪ್ ಶ್ರೀನಿವಾಸು, ಸುಧೀರು, ಧೀರೇಂದ್ರ ಗೋಪಾಲು ಇವರೆಲ್ಲ ನಮಗೆ ಭಾಳ ಪರಿಚಯ. ಅಂದರೆ ನಮ್ಮದು ಒಡನಾಟ ಅವ್ರ ಜೊತೆನೇ ಇದ್ದಿತ್ತು ಅವಾಗ. ಅವರೇ ತಾನೇ ವಿಲನ್ಗಳು, ಅವರೇ ವಿಲನ್ಗಳು ಅವಾಗ. ವಜ್ರಮುನಿಯವರು ಇವರೆಲ್ಲ ಅವಾಗ ವಿಲನ್ಗಳು. ಅವ್ರ ಜೊತೆಲ್ಲ ಪಾಠ ಮಾಡ್ತಾ ಇರೋದ್ರಿಂದ ಭಾಳ ಪ್ರೀತಿ ಇತ್ತು. ಒಳ್ಳೆ ಕಟ್ಟಮಸ್ತಾದ ಆಳು, ಒಳ್ಳೆ ಚೆನ್ನಾಗಿತ್ತು ಬಾಡಿ. ಎಲ್ಲೋ ಒಂದು ಕಡೆ ಸುಮ್ಮನೆ ಹಿಂಗೆ ಕೈ ಕಟ್ಕೊಂಡು ಗಂಗಾಧರ್ ಇವರು ಪ್ರೊಡ್ಯೂಸರು, ಮೋಹನ್ ನಮ್ಮ ಏನಿದ್ದಾರೆ ಆರ್ಟಿಸ್ಟ್ ಮೋಹನ್ ಇದ್ದಾರಲ್ಲ, ಅವರು ಡೈರೆಕ್ಟ್ರು. ನಾನು ಆವಾಗ ಹೇಳ್ತಿದ್ದೆ ದರ್ಶನ್ಗೆ, ಯಾಕೆ ಯೋಚನೆ ಮಾಡ್ತೀಯಪ್ಪ, ಇವತ್ತಲ್ಲ ನಾಳೆ ಹೀರೋ ಆಗ್ತೀಯ ಕಣಯ್ಯ, ಸ್ವಲ್ಪ ತಾಳ್ಮೆ ಬೇಕು. ತಾಳ್ಮೆ ಬಿದ್ದರೆ ಎಲ್ಲ ಆಗುತ್ತೆ. ಡೋಂಟ್ ವರಿ, ನಗ್ನಗ್ತಾ ಇರು, ಯಾಕಾಗ ಮುಖ ಹಿಂಗೆ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಾ ಇದ್ದೆ. ಅವನು ಹೀರೋ ಆದಮೇಲೆ ಅನೇಕ ಪಿಕ್ಚರ್ಗಳೆಲ್ಲ ಅವ್ರು ಮಾಡಿದೆ ನಾನು. ಭೂಪತಿ ಅಂತೆ, ಅದು ಯಾವ ಕೆಲವು ಪಿಕ್ಚರ್ಗಳೆಲ್ಲ ಅವ್ರು ಮಾಡಿದೆ ನಾನು. ಸ್ವರ್ಣ ಆರೋಗ್ಯ ಸಿರಿ ಬದಲಾದ ಕಾಲಘಟ್ಟದಲ್ಲಿ ಗಡಿಬಿಡಿಯ ಜೀವನ ಶೈಲಿಗೆ ಆರೋಗ್ಯ ಸಂಜೀವಿನಿ. ಸುಸ್ತು, ಆಯಾಸ, ಮಂಡಿ ನೋವು, ಶುಗರ್, ಬಿಪಿ, ಗ್ಯಾಸ್ಟ್ರಿಕ್, ಮಲಬದ್ಧತೆ, ಬೊಜ್ಜು ನಮ್ಮನ್ನಿಂದು ಔಷಧಿಯನ್ನೇ ಆಹಾರದಂತೆ ಉಪಯೋಗಿಸುವಂತೆ ಮಾಡಿದೆ. 26 ರೀತಿಯ ಪ್ರಾಕೃತಿಕ ಉತ್ಪನ್ನಗಳಿಂದ ಕೂಡಿದ ಹೇರಳ ಪೋಷಕಾಂಶಗಳಿಂದ ಆವೃತವಾದ ಸ್ವರ್ಣ ಆರೋಗ್ಯ ಸಿರಿ ತನ್ನ ಅದ್ಭುತ ರೋಗ ನಿರೋಧಕ ಶಕ್ತಿಯಿಂದ ಜೀವನವನ್ನು ಉಲ್ಲಾಸಮಯವಾಗಿಸುತ್ತದೆ. ವಿತರಣೆಯ ಒಪ್ಪಂದಕ್ಕಾಗಿ ಸಂಪರ್ಕಿಸಿ 7483920422.